ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಸೊ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇವತ್ತಿನ ಬ್ಲಾಗನ್ನು ನಾವು ಶುರು ಮಾಡುವ. ಇದು ನಮ್ಮ ಮೋಂತಿಮಾರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಹಾಗೆ ಇಲ್ಲಿ ಮಾಮಿಯವರು ಕ್ಲೀನಿಂಗ್ ಮಾಡಲಿಕ್ಕೆ ಹೋಗಿದ್ದರು. ಅಂದರೆ ಈ ದೇವಸ್ಥಾನದಲ್ಲಿ ಜನವರಿಯಲ್ಲಿ ಬ್ರಹ್ಮಕಲಶೋತ್ಸವ ಇದೆ. ಹಾಗೆ ನಮ್ಮ ಎಲ್ಲ ಸಮಾಜದ ಬಾಂಧವರು ಅಲ್ಲಿ ಒಂದು ದಿನದ ಕೆಲಸವನ್ನು ಮಾಡಲಿಕ್ಕೆ ಹೋಗಿದ್ದರು. ಹಾಗೆ ನನ್ನ ಮಾಮಿ ಹೋಗಿದ್ದರು. ಸೊ ಹಾಗೆ ಈ ವಿಡಿಯೋಸನ್ನೆಲ್ಲ ಮಾಮಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿ ದೇವಸ್ಥಾನವನ್ನು ಕ್ಲೋಸ್ ಮಾಡಿದರು. ಹಾಗೆ ಹೊರಾಂಗಣವನ್ನು ಎಲ್ಲರೂ ಕ್ಲೀನ್ ಮಾಡ್ತಾ ಇದ್ದರು. ಸೊ ನಮ್ಮ ದೇವಸ್ಥಾನ ಹೇಗುಂಟು ಅಂತ ನೀವು ಒಮ್ಮೆ ನೋಡ್ಕೊಂಡು ಬನ್ನಿ. ನನ್ನ ಮಾಮಿ ಇವತ್ತು ದೇವಸ್ಥಾನದಲ್ಲಿ ಹೋಗಿ, ನಮ್ಮದಲ್ಲಿ ಸಂಸ್ಕೃತ ವೇದಪಾಠ ಶಾಲೆ ಇತ್ತು, ಹಾಗೆ ITI ಕಾಲೇಜ್ ಕೂಡ ಇತ್ತು ಮೊದಲು. ಸೊ ಅದರದ್ದು ಬುಕ್ಸ್ಗಳೆಲ್ಲ ಇದ್ದು ಅದನ್ನೆಲ್ಲ ಇಲ್ಲಿ ಕವಾಟಲ್ಲಿ ಸೆಟ್ ಮಾಡಿ ಇಡಲಿಕ್ಕೆ ಅಂತ ಹೋಗಿದ್ದರು. ಸೊ ಆ ಕೆಲಸವನ್ನು ಅವರು ಮಾಡಿ ಬಂದಿದ್ದಾರೆ. ಹಾಗೆ ಅವ್ರದ್ದು ಕೆಲವು ಫ್ರೆಂಡ್ಸ್ ಇದರಲ್ಲಿ. ಸೊ ಅವರೆಲ್ಲ ಸಿಕ್ಕಿದ್ದಾರೆ. ಹಾಗೆ ಇವರು ನನ್ನ ಕಾಕಿ, ಬ್ಲೂ ಕಲರ್ ಸಾರಿ ಹಾಕಿದವರು ನನ್ನ ಕಾಕಿ ಇದ್ದರು. ಅಂದರೆ ನನ್ನ ಚಿಕ್ಕಪ್ಪನ ಹೆಂಡತಿಯ ಅಕ್ಕ ಅವರು. ಹಾಗೆ ಇವರೆಲ್ಲ ನನ್ನ ಮಾಮಿಯ ಫ್ರೆಂಡ್ಸ್, ಮಂಜಿಯವರು.
ಇಲ್ಲಿ ನಾನು ಸ್ಕೂಲ್ ಮುಗಿಸಿ ಮನೆಗೆ ಬರುವಾಗ ಮಾಮಿ ತೆಂಗಿನಕಾಯಿ ಸುಲಿತಾ ಇದ್ದರು. ರಾತ್ರಿ ಪದಾರ್ಥಕ್ಕೆ ತೆಂಗಿನಕಾಯಿ ಬೇಕಿತ್ತು. ಹಾಗೆ ಇಲ್ಲಿ ಪತ್ತು ಮತ್ತು ಮಾಮಿ ಬಂದಿದ್ದರು. ಹಾಗೆ ಮಾಮ ಅಜ್ಜ ಎಲ್ಲ ಇಲ್ಲಿ ಹಿಂದೆ ಸ್ವಲ್ಪ ಮಾತಾಡ್ತಾ ಇದ್ದರು. ಸೊ ಯಾರಾದರೂ ಮನೆಗೆ ಬಂದರೆ ಎಲ್ಲ ಗುಂಪಾಗಿ ಮಾತಾಡ್ತಾರೆ. ಇಲ್ಲಿ ಅಜ್ಜ ನನಗೆ ಏನೋ ತೋರಿಸ್ಬೇಕು ಅಂತ ಹೇಳಿ ಕರೆದ್ರು. ಸೊ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ. ಮಿತ್ತಡದ ಪಾಡ್ನ ದೀಪು ಕೂಡ ಮಧ್ಯಾಹ್ನ ಉಂಡು ಕೂಡ ಕೂಡ ಮಳೆ ತೋಟೆ ಹಾಕ್ಲಿ ಏನು ಬಿಕಲಾನ ನಿಲ್ತಾನ ನಾವು ಅಷ್ಟು ಹಾಕೋದ್ರಿಂದ ಅಮ್ಮ ಮಮ್ಮಿ ದೇವಾ ಬುಡ್ಡಿ ಹಾಗೆ ಇಲ್ಲೊಂದು ಮ್ಯಾಟ್ ಕಾಣಿಸ್ತಾ ಉಂಟಲ್ಲ, ಈ ಮ್ಯಾಟನ್ನು ಮಾಮಿ ಮಾಡಿರುವಂಥದ್ದು. ಸೊ ನಮ್ಮ ಮನೆಯಲ್ಲೊಂದು ಓಲ್ಡ್ ಸೋಫಾ ಇತ್ತು. ಸೋಫಾದ ಮೇಲೆ ಕವರ್ ಇದ್ದದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಮಾಮಿ ಇಲ್ಲಿ ಒಂದು ಹೊಸದಾದಂತಹ ಸೋಫಾ ಕವರನ್ನು ಯೂಸ್ ಮಾಡಿ ಒಂದು ನೆಲಕ್ಕೆ ಹಾಕಲಿಕ್ಕೆ ಮ್ಯಾಟನ್ನು ರೆಡಿ ಮಾಡಿದ್ದಾರೆ. ಸೊ ಇಲ್ಲಿ ಅಜ್ಜ ಮಿಲಿ ಹತ್ರ ತಮಾಷೆ ಮಾಡ್ತಾಯಿದ್ರು, ನೋಡು ನಿಂಗೆ ಕೂತ್ಕೊಳ್ಳಿಕ್ಕೆ ಒಂದು ಸೀಟ್ ಆಗಿದೆ ಅಂತ. ಸೊ ಅವಳಿಗೆ ಅದು ಸ್ಮೂತ್ ಉಂಟು, ಅದು ಭಾರಿ ಇಷ್ಟ ಆಗಿತ್ತು. ಅದರ ಮೇಲೆ ಆಟಾಡ್ತಾ ಇದ್ಲು ಇಡೀ ದಿನ. ನಾನು ಡಯಟ್ ಫಾಲೋ ಮಾಡೋ ಕಾರಣ ಅನ್ನ ತಿನ್ನಲಿಕ್ಕಿಲ್ಲ. ಹಾಗಾಗಿ ತರಕಾರಿ ತರಲಿಕ್ಕೆ ಅಂತ ಸ್ಟೇಟ್ ಬ್ಯಾಂಕಿಗೆ ಗುಂಡು ಜೊತೆ ನಾನಿಲ್ಲಿ ಹೋಗ್ತಾ ಇದ್ದೇನೆ. ಹಾಗೆ ಹೋಗಬೇಕಾದ್ರೆ ಕೆಲವೊಂದು ಐಟಮ್ಗಳು ಏನೇನು ಬೇಕು ಅಂತ ಹೇಳಿ ಇಲ್ಲಿ ಗುಂಡು ಜೊತೆ ಡಿಸ್ಕಷನ್ ಮಾಡ್ತಾ ಹೋದೆ. ಸೊ ಬೇಕಾದ ತರಕಾರಿಯನ್ನು ಮಾತ್ರ ತರೋದು. ಹೆಚ್ಚಾಗಿ ನಮಗೆ ಡೇ ಹೊತ್ತಲ್ಲಿ ಹೋಗ್ಲಿಕ್ಕೆ ಟೈಮ್ ಇರೋದಿಲ್ಲ. ಗುಂಡು ಅವರ ಡ್ಯೂಟಿಯಲ್ಲಿ ಇರ್ತಾರೆ, ನಾನು ಸ್ಕೂಲಿಂದ ಬರಬೇಕಾದ್ರೆ 6:30 ಆಗ್ತದೆ. ಹಾಗಾಗಿ ಈ ಹೊತ್ತಲ್ಲಿ ನಾವು ಹೋಗಿದ್ವಿ. ನಾವಿಲ್ಲಿ ನಮ್ಮ ಮಾಮೂಲಿ ಅಂಗಡಿ 10 ರೂಪಾಯಿ ಶಾಪ್ ಇದೆ ಅಲ್ವಾ, ಸೊ ಅಲ್ಲಿಗೆ ಈಗ ಹೋಗ್ತಾ ಇದ್ದೇವೆ. ಅಲ್ಲಿ ಹೋಗಿ ತರಕಾರಿಯನ್ನು ಪರ್ಚೇಸ್ ಮಾಡ್ತೇವೆ. ಸೊ ನೋಡಿ, ನಮ್ಗೆ ಏನೇನು ಬೇಕೋ ಬಾಳೆಕಾಯಿ, ಹೀಗೆ ಭೂಮಿಯ ಅಡಿಯಲ್ಲಿ ಆಗುವಂಥ ತರಕಾರಿ ತಿನ್ನಲಿಕ್ಕಿಲ್ಲ. ಹಾಗೆ ಭೂಮಿಯ ಮೇಲೆ ಯಾವುದೇ ತರಕಾರಿ ತಿನ್ನುವಂಥದ್ದು ಇದೆ ಅದನ್ನೆಲ್ಲ ಇಲ್ಲಿ ತಗೊಳ್ತಾ ಇದ್ದೇವೆ. ನಾವು ಪೇಟೆಗೆ ಹೋಗೋ ಸಂದರ್ಭದಲ್ಲೇ ಮಾಮಿ ನಮಗೆ ಮೊದಲೇ ಹೇಳಿದರು, ಮನೆಯಲ್ಲಿ ಶುಂಠಿ ಖಾಲಿ ಆಗ್ತಾ ಬಂದಿದೆ ಅಂತ ಇತ್ತು. ಬಟ್ ಆದರೆ ಫುಲ್ ಖಾಲಿಯಾಗೋ ಮೊದಲು ನಾವು ತರ್ತೇವೆ. ಹಾಗೆ ಇಲ್ಲಿ ಬೇರೆ ಏನಾದರೂ ಐಟಮ್ ಬೇಕಾ ನೋಡಿಕೊಂಡು ಶುಂಠಿ ಮತ್ತು ನಿಂಬುವನ್ನು ಪರ್ಚೇಸ್ ಮಾಡಿಕೊಂಡು ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಹಾಗೆ ನಿಮಗೆಲ್ಲರಿಗೂ ನನ್ನ ಇವತ್ತಿನ ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಅಲ್ಲೇ ಇರುವಂತಹ ಬೆಲ್ ಐಕಾನನ್ನು ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.